ಸಂಪತ್ತು ಮಾಡಿಸ್ಕೊಂಡು ಮತ್ತೇನೋ ಮಾಡಿ ಅದನ್ನು ಹೆಣ್ಮಕ್ಳಿಗೆ ಕೊಡುವಂಥದ್ದು ಮಾಡೋದ್ರಿಂದಾಗೆ ಸಹಜವಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಹೆಣ್ಮಕ್ಳು ಅದರ ಪಾಪ ತಮ್ಮ ಆತ್ಮಗೌರವಕ್ಕೆ ಮತ್ತು ಅದಕ್ಕೆ ಬೆದರ್ತಾ ಇರ್ತಾರೆ, ದುಡ್ಡು ಸರಿಯಾಗಿ ಕಳ್ತಾರಂತೆ. ಅದನ್ನು ಹೊಸದಾಗಿ ಒಂದು ಸಹಾಯ ಮಾಡ್ಕೊಳ್ಳೋದು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡ್ಕೊಂಡು 10 ಮಂದಿ 5 ಗ್ರೂಪ್ ಮಾಡಿಸಿ ಅವರೆಲ್ಲರೂ ಜವಾಬ್ದಾರಪ್ಪ ಅದಕ್ಕೆ ಅನ್ನೋ ಮಾಡ್ಕೊಂಡು ಹೋಗುವಂಥದ್ದು. ಇನ್ನು ಕೆಲವು ಕಡೆ ಅಂತ ವೈಯಕ್ತಿಕವಾಗಿ 5 ಬಡ್ಡಿ 10 ಬಡ್ಡಿ ಏನು ಮನಸ್ಸಿಗೆ ಬಂದಂಗೆ ವ್ಯವಹಾರ ಮಾಡೋದನ್ನು ನಾವು ನೋಡಿದ್ದೀವಿ ಇಲ್ಲೇ. ಹೀಗಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು ವಿಶೇಷವಾಗಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳಿಂದಾಗಿ ಜನ ಮತ್ತಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಕಾನೂನು ಆಯ್ತು, ನಮ್ಮಲ್ಲೇ ಸಾಕಷ್ಟು ರಿಸ್ಟ್ರಿಕ್ಷನ್ ಸಾಕಷ್ಟು ಇದಾವೆ, ವಸೂಲಿ ಸಲುವಾಗಿ ಮತ್ತೇನೋ ಆಯಿತು. ಆದ್ರೆ ಈ ಸಮಸ್ಯೆನ ಸಾಲ್ವ್ ಮಾಡೋದು ಯಾವುದು ಅಂತ ಹೇಗೆ ಅಂತ ಅನ್ನೋದು ಇವತ್ತು ಸಮಸ್ಯೆ. ಮತ್ತೊಂದು ಸಮಸ್ಯೆ, ಬದುಕೋದಕ್ಕೆ ಅನಿವಾರ್ಯವಾಗಿ ಉದ್ಯೋಗ ಮಾಡಬೇಕು, ಹೊರಗೆ ಉದ್ಯೋಗಗಳು ಸಿಗ್ತಾ ಇಲ್ಲ, ಉದ್ಯೋಗಗಳೆಲ್ಲ ಇವತ್ತು ಬರ್ಬಾದಾದಂಗೆ ಆಗೋಗ್ಬಿಟ್ಟಿದಾವ. ಮತ್ತು ಜನಸಂಖ್ಯೆ ಹೆಚ್ಚಾದಂಗೆ ಸಹ ಪಾಪ ಯಾವುದು ಉದ್ಯೋಗ ಮತ್ತೇನು ಮಾಡಬೇಕು, ಚಾದಂಗಡಿ ಮಾಡಬೇಕು, ಪಕೋಡ ಅಂಗಡಿ ಇಟ್ಕೋಬೇಕು, ಇಲ್ಲಪ್ಪ ಅಂತಂದ್ರೆ ಬೀದಿ ಬದಿ ವ್ಯಾಪಾರಿಯಾಗಿ ಕೆಲಸ ಮಾಡಬೇಕು. ಮುಂಜಾನೆ ಸಾಯಂಕಾಲ ತನಕ ಆ ದುಡ್ಡು ಹಾಕೋದಕ್ಕೆ ದುಡ್ಡು ಬಂಡವಾಳ ಇರೋದಿಲ್ಲ. ಮುಂಜಾನೆ ಸಾಯಂಕಾಲ ಕೂತ್ಕೊಂಡು ಸದ್ಯಕ್ಕೆ ಆ ಬಡ್ಡಿನೂ ಕೊಡಬೇಕು, ಗಂಟು ಕೊಡಬೇಕು, ಇವೆಲ್ಲನೂ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲ ನೋಡ್ತಾ ಇದ್ವು ಕಡೆಗೆ ಬಡ್ಡಿ ಕೊಡಬೇಕು. ಹೀಗಾಗಿ ಇವತ್ತು ಈ ಬಡ್ಡಿಯ ಒಂದಿಷ್ಟು ಹಣ ಇದ್ದಂಥವ್ರು ಬಡ್ಡಿಗೆ ಬಿಟ್ಕೊಳ್ಳೋದು ಅಂತ ಹೇಳ್ತಾರೆ. ಹಂಗೆ ಬಿಟ್ಕೊಂಡು ವ್ಯವಸ್ಥೆ ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಅದರಲ್ಲೇ ಈಗ ಫೈನಾನ್ಸ್ಗಳು ಆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಜನಸಾಮಾನ್ಯಗಳಿಂದ 10 ಮಂದಿ ಗ್ರೂಪ್ ಮಾಡಿಕೊಂಡು 10 ಮಂದಿ ಕಡೆಯಿಂದ ದುಡ್ಡು ಉಳಿತಾಯ ಆಯಿತು, ಉಳಿತಾಯ ದುಡ್ಡು ವಸೂಲು ಮಾಡ್ಕೊಳ್ಳೋದು, ಆ ಉಳಿತಾಯ ದುಡ್ಡು ಮತ್ತು ಅದು ದುಡ್ಡು ನಾವು ಇನ್ಶೂರೆನ್ಸ್ ಮಾಡ್ತಿದ್ದು ಇನ್ಶೂರೆನ್ಸ್ ದುಡ್ಡೂ ವಸೂಲು ಮಾಡ್ಕೊಳ್ಳೋದು. ಅದು ಮುಗಿದ ಮೇಲೆ ಆ ಬಡ್ಡಿನೂ ಹೇಳೋದು ಇಲ್ಲ ನಮ್ಮದು 18%